ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಏನು ಮಾಡತ್ತನಂದ್ರೆ ನೋಡಿರಿ, ಒಂದು ಕಪ್ ಹೆಸರು ಬೇಳೆ ತೊಗೊಂಡಿನು. ಹೆಸರು ಬೇಳೆ ಬೇಸಿನ ಉಂಡೆ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ. ಇತ್ತವ ನೀರಾಗ ತೊಳೆದ ಒಂದು ಅರ್ಬಿ ಒಳಗೆ ಹಾಸಿ ಒಣಗಿಸಿ ಎಲ್ಲ ಒಣಗಿದವ್ರಿವ ಇಟ್ಕೊಂಡೇನು ಧೂಳು ಇರ್ತೈತೆ ಅಲ್ರಿ, ತೊಳೆದು ಹಾಕಬೇಕು. ಈ ರೀತಿ ಕೆಂಪಂಗೆ ಹುರ್ಕೋಬೇಕು ನೋಡಿರಿ. ಈಗ ಇದನ್ನು ಪುಡಿ ಮಾಡ್ಕೋತೇನೆ ರೀ. ಉರಿ ಒಂದು ಸ್ವಲ್ಪ ಸಣ್ಣ ಇಟ್ಟ ಚೆಂದಂಗೆ ಹುರಿಬೇಕು ರೀ. ಒಂದು 10 ನಿಮಿಷ ಹಿಡಿತೈತಿ ಹುರ್ಕೊಳಕ್ಕೆ. ಈಗೆಲ್ಲ ಈ ರೀತಿ ಹಿಟ್ಟ ಪುಡಿ ಮಾಡಿ ಇಟ್ಕೊಂಡನು. ಈಗ ಡ್ರೈ ಫ್ರೂಟ್ಸ ಇವಕ್ಕೀಗ 1 ಚಮಚ ತುಪ್ಪ ಹಾಕಿ ಚೆಂದಂಗೆ ಹುರ್ಕೊತೀನಿ ರೀ. ತಾಗ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕೊಂಡೇನಿ ರೀ. ತುಪ್ಪ ಹಚ್ಚಿವ್ರಿನ ದ್ರಾಕ್ಷಿ ಮನಕ್ಕೆಲ್ಲ ಹಿಂಗೆ ಉಬ್ಬಿ ಬರ್ತಾವ್ರಿ. ಈಗ 1 ಕಪ್ ಸಕ್ಕರೆ ತೊಗೊಂಡು ನೋಡಿರಿ. ಬ್ಯಾಳಿ ಯಾವ ಕಪ್ಪಿಲೆ ತೊಗೊಂಡಿನಿ ನೋಡಿರಿ, ಅದ ಕಪ್ಲೆ ಸಕ್ಕರೆ ತೊಗೊಂಡನು. ಈಗ ಇದನ್ನೀಗ ಪುಡಿ ಮಾಡಿ ಇಟ್ಕೊತೀನಿ ರೀ. ಹಿಂಗೆ ಸಣ್ಣಂಗೆ ಹಿಂಗೆ ಪೌಡ್ರ್ ಆಗುತ್ತೆ ಆಗ್ಬೇಕು ರೀ ಅದು. ಈಗ 1-2 ಚಮಚ ತುಪ್ಪ ಹಾಕಿ ಅದನ್ನು ಹಿಟ್ಟೆಲ್ಲ ರುಬ್ಬಿದ್ಕೊಂಡು ಇಟ್ಕೊಂಡಿದ್ದ ಇದನ್ನೊಳಗೆ ಹಾಕಿ ಚೆಂದಂಗೆ ಹಿಂಗೆ ಮತ್ತು ಫ್ರೈ ಮಾಡ್ಕೋಬೇಕು. ಈಗ ಉರಿ ಎಲ್ಲ ಸಣ್ಣ ಇಟ್ಕೊಂಡು ಹಿಂಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಸರಿಯಾಗಿ ಸಣ್ಣಂಗೆ ಹುರ್ಕೋಬೇಕು ರೀ. ಈಗ ಹಿಂಗೆ ಉದುರು ಕಾಣತತ್ತಿಲ್ಲ ರೀ. ತುಪ್ಪ ಇನ್ನೊಂದು 2 ಚಮಚ ಹಾಕಾಕತ್ತೀನು. ಮನೆ ತುಪ್ಪ ನಾನು ಇರಿದ ಮನ್ಯಾಗ ಮಾಡಿ ಇಟ್ಕೊಂಡಿರ್ತೀನಿ ನಾ ತುಪ್ಪ. ಈ ರೀತಿ ನೋಡ್ರಿ ಹೆಂಗೆ ಪೇಸ್ಟ್ ಗತಿ ಆಗತ್ತತ್ತಿಲ್ಲ ರೀ ಇದು. ಈಗ ಕರೆಕ್ಟಂಗೆಲ್ಲ ಹುರಿದೈತ್ರಿ ಅದ. ಈಗ ತಕ್ಕೋತೀನಿ ಒಂದು ಸ್ವಲ್ಪ ಉಗುರು ಬೆಚ್ಚಗಾಗನ ಸಕ್ಕರೆ ಪುಡಿ ಹಾಕಿ ತಿಕ್ಕಿ ಉಂಡೆ ಕಟ್ಟಬೇಕು ರೀ. ಏಲಕ್ಕಿ ಪುಡಿ ಹಾಕೊಂಡನು. ಹುರಿದಿಟ್ಟಿರುವ ಡ್ರೈ ಫ್ರೂಟ್ಸ್ ಹಾಕಾಕತ್ತೇನು. ಈಗ ಸಕ್ಕರೆ ಪುಡಿ ಹಾಕಾಕತ್ತೀನಿ ನೋಡಿರಿ. ಅಟ್ಟು ಏನು ಹಾಕೊಳಂಗಿಲ್ಲ ಅದನ್ನು. ಅದು ನೋಡ್ಕೊಂಡು ಹಾಕ್ಬೇಕು ರೀ. ಎಷ್ಟು ಹಿಡಿಸ್ತೈತೆ ನೋಡಿ ಅಷ್ಟು ಹಾಕ್ಕೋಬೇಕು. ಹಿಂಗೆಲ್ಲ ಚಮಚಲ್ಲಿ ಮಿಕ್ಸ್ ಮಾಡ್ಕೊಂಡು ಕೈಲಿ ತಿಕ್ಕಿ ಕೂಡಿಸ್ಬೇಕು ರೀ ಅದಕ್ಕೆ. ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕಾಕತ್ತೀನಿ ನಾನು. ಈಗ ನೋಡ್ರಿ ಎಲ್ಲ ಹಿಂಗೆ ತಿಕ್ಕಿ ಹಿಂಗೆ ಉಂಡೆ ಕಟ್ಕೊಳತ್ತೀನಿ ರೀ. ಉಂಡೆ ಅಂತೂ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ರೀ. ಮಸ್ತಾಗಿರ್ತಾವೆ ಹೆಸರಿನ ಉಂಡೆ. ಕಲ್ಲಿ ಹಿಟ್ಟಿಲಿ ಒಬ್ಬೊಬ್ರಿಗೆ ಗ್ಯಾಸ್ ಹಿಡಿತೈತಿ ಹೊಟ್ಟೆ ಅನ್ನೋರಿಗೆ ಹಿಂಗೆ ಹೆಸರು ಬ್ಯಾಳೆ ಉಂಡೆ ಮಾಡಿಕೊಟ್ರೆ ಆರೋಗ್ಯಕ್ಕೂ ಚಲೋ ಅಲ್ರಿ. ಮಕ್ಳಿಗೂ ಚಲೋ, ದೊಡ್ಡವ್ರಿಗೂ ಚಲೋ, ಎಲ್ಲರಿಗೂ ಇಷ್ಟ ಆಕೈತೆ ರೀ. ನೋಡಿರಿ ನಾ ಮಾಡಿದ್ದು ಉಂಡೆ ರೆಡಿ ಅದು. ಈಗ ಒಂದು ಮುರಿದು ತೋರಿಸ್ತಾನೆ ರೀ. ಸಣ್ಣದ ಉಂಡೆ ಗೀತ ಮೇಲೆ ಮಸ್ತ್ ಅಂದ್ರೆ ಮಸ್ತ್ ಮೆತ್ತಗಾಗಿರ್ತಾವೆ ರೀ. ಬಾಯಾಗಿಟ್ರೆ ಕರಗ್ತಾವೆ. ನೀವು ಒಂದು ಸ್ವಲ್ಪ ಮಾಡ್ಕೊಂಡು ನೋಡಿರಿ, ಇಷ್ಟ ಆಕೈತಿ. ನಾ ಮಾಡಿದ್ದು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.